ಆಧುನಿಕತೆಯು ಧರ್ಮದ ವೈರಿಯಲ್ಲ, ಬದಲಿಗೆ ಇದು ಧರ್ಮದ ಜೊತೆಗೆ ಸಮ್ಮಿಳಿತವಾಗಿದೆ ಎಂದು ಧರ್ಮದಿಂದಲೇ ಆಧುನಿಕತೆಯು ಮುಂದುವರಿಯುತ್ತದೆ ಎನ್ನುವ ಸಾರವನ್ನು ವಿಶ್ವಕ್ಕೆ ಸಾರಿದ ಶ್ರೀಕೃಷ್ಣನ ಆದರ್ಶ ಎಲ್ಲರಿಗೂ ಮಾದರಿಯಾಗಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹೇಳಿದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ 152ನೇ ಜನ್ಮ ದಿನಾಚರಣೆ ನಿಮಿತ್ತ ಪಶ್ಚಿಮ ಬಂಗಾಳದ ನಡಿಯಾದಲ್ಲಿ ಇಸ್ಕಾನ್ ವತಿಯಿಂದ ನಡೆದ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿದ ಸಚಿವರು, ಶ್ರೀಕೃಷ್ಣ ತೋರಿಸಿದ ಆಧ್ಯಾತ್ಮದ ಮಾರ್ಗವು ಜೀವನದ ದಾರಿದೀಪವಾಗಿದೆ. ನಾನು ನಿಮ್ಮ ಸೇವಕ ಎನ್ನುವ ಮಾತನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡರೆ ಎಲ್ಲಿಯೂ ಅಶಾಂತಿ ಇರಲು ಸಾಧ್ಯವಿಲ್ಲ ಎಂದು ಹೇಳಿದರು. ವೈರಾಗ್ಯ ಎಂದರೆ ಸಂಸಾರವನ್ನು ತೊರೆಯುವುದಲ್ಲ, ಬದಲಿಗೆ ತಮ್ಮ ಸಂಪೂರ್ಣ ಜೀವನವನ್ನು ಸಮಾಜಕ್ಕೆ ಮೀಸಲು ಇಡುವುದಾಗಿದೆ ಎಂದ ಸಚಿವ ಅಮಿತ್ ಶಾ, ಶ್ರೀಕೃಷ್ಣನ ಭಕ್ತಿ ಸಿದ್ಧಾಂತವನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಇಸ್ಕಾನ್ ಸಂಸ್ಥೆಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ದೇಶದಲ್ಲಿನ ಹಲವು ಆಧ್ಯಾತ್ಮಿಕ ಕೇಂದ್ರಗಳು ಇಂದು ವಿಶ್ವದ ಕಲ್ಯಾಣದ ಕೇಂದ್ರವಾಗಿ ರೂಪುಗೊಳ್ಳುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದರು. ಸಮಗ್ರ ವಿಶ್ವ ಕಲ್ಯಾಣದ ಸಂದೇಶವನ್ನು ಸಾರುವ ಭಗವದ್ಗೀತೆಯ ಸಾರವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದ ಸಚಿವರು, ಇದೇ ಕಾರಣಕ್ಕೆ ವಿಶ್ವದ ಯಾವುದೇ ನಾಯಕರು ಭಾರತಕ್ಕೆ ಭೇಟಿ ನೀಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪುಸ್ತಕವನ್ನು ಕೊಡುಗೆಯಾಗಿ ನೀಡುತ್ತಾರೆ ಎಂದರು. और एक जमाने में प्रिंटिंग प्रेस को वर्ज्य माना जाता था. सुनना, याद करना, इसके माध्यम से ही भक्ति पनपती थी, बढ़ती थी, फैलती थी. उन्होंने प्रिंटिंग प्रेस को बृहत मृदंग का नाम देकर ये बताया कि मृदंग की आवाज तो कुछ दूर तक जाती है, मगर प्रेस में छपी पुस्तक 7 सागर बाहर जाकर भी भक्ति का प्रचार